ಅಕ್ಕ ನಾನು ನಿಮ್ಮ ಅಭಿಮಾನಿ ಅಕ್ಕ. ಸುಳ್ಳು ಹೇಳಿದ್ರೆ ಅದು 640 ಗ್ರಾಮ್ ಅಂತೆ. 100 ಗ್ರಾಮ್ ಕಡಿಮೆ 640 ಅಂತ ಖುಷಿ ಮೇ ಪೇಲೆ ಕಾಲ तुम्हें खाओ ಖುಷಿ ಏನ್ ಗೊತ್ತಾ ನಿಮ್ಮ ಮಗಳು ಹೊಡಿತಾನೆ. ಖುಷಿ ಏನ್ ಗೊತ್ತಾ ನಿಮ್ಮ ಮಗಳು ಹೊಡಿತಾನೆ. मीटर ಬೇಕು मीटर मीटर ತಾಲ್ಸಲ ನೋಡ್ಬಿಟ್ಟಿದ್ದ ತಿನ್ಸಲ್ಲ ಅವ್ರೆ. ಸುಜಿತ್ ಗೊತ್ತು, ಸುಜಿತ್ ಗೊತ್ತು. ಓ ಏನೋ ನೀನೇ ಲ್ಯಾಗ್ ಅಂದ್ರೆ ನಿಮ್ಮ ಅಕ್ಕ ಇನ್ನತ್ತು ನಿಮ್ಮ ತಂಗಿ ಇನ್ನ ಲ್ಯಾಗಲ್ಲೋ. ತೊಗೊಳವ ಮಿಲ್ಕ್ ಶೇಕ್ ಕುಡ್ಕೊಳವ ಹೊಸ ಕುಡ್ಕೊಳವ. ನಿಮ್ಮ ಅಣ್ಣ ಇಡ್ರಿಸ್ತಾನೆ. ನಾನು ನಿಮ್ಮವನು ನಿಮ್ಮ ಮನೆ ಮಗನು. ಗೈಸ್ ಈ ಆಂಟಿ ಎಲ್ಲರಿಗೂ ಕ್ಲೋಸ್ ಫ್ರೆಂಡ್ ಅಂತೆ. ಅಯ್ಯೋ ದುರ್ವಿಧಿಯೇ. ಓ ಸಾರಿ ಅಜ್ಜಿ. ಆಂಟಿ ಚೆನ್ನಾಗೈತೆ, ಚೈನು ಬಳೆ ಚೆನ್ನಾಗೈತೆ, ಸೀರೆ ಚೆನ್ನಾಗೈತೆ. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಅಂಕಲ್ ಅನ್ಬಿಟ್ರೆ ನನ್ನ ಮಗನೇ ನನ್ನ ಏನಿಲ್ಲ. ಆಮೇಲೆ ಅಣ್ಣ ಮ್ಯಾಡಿ ಆಗಿಲ್ಲ ಇನ್ನು ಡ್ಯಾಡಿ. ಹಾ ಏ ಸ್ಮೈಲ್ ಇರ್ಲಿ. ಬೇಟಿ ಮೇ ಸೋಚಾ ಬೆಹನ್ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಹಾಯ್ ಹೇಳ್ಬಿಡಿ. ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಅಂತೇಳಿ. ನನಗದೆಲ್ಲ ಬರಲ್ಲ. ಬಾಕ್ಸ್ ಮಾಡಿಲ್ಲ ಯಾಕೆ ಊಟ ಎಲ್ಲ ಮಿಕ್ಕಿದ ಸ್ವಲ್ಪ ಎತ್ಕೊಳಕ್ ಓ ನಿಮ್ಗೂ ಕೊಡಕ್ಕೆ ಕಣೋ. ಅದಕ್ಕೆ ಅಯ್ಯೋ ಅಯ್ಯೋ ಯಾರು ಯೂಸ್ ಅಂಡ್ ಥ್ರೋ ಬಾಕ್ಸ್ ಬೇಕು. ಅರ್ಧ ಕೆಜಿ 1 ಕೆಜಿ ಲೆಫ್ಟದಲ್ಲೂ ಇಲ್ಲ ಯಾವ್ದ್ರಲ್ಲೂ ಇಲ್ಲ. ಸಿಗುತ್ತೆ. ಅಲ್ಲೋಗಿ ಅಲ್ಲಿ ಲೆಫ್ಟ್ ತಗೊಂಡ್ರೆ ಒಂದು ಪ್ಲಾಸ್ಟಿಕ್ ಅಂಗಡಿ ಐತೆ. ನನ್ಗೂ ಗೊತ್ತು ಏರಿಯಾ. ಮತ್ತೆ ಹೋಗಿ ಸೀರೆಲ್ ಹೋಗಕ್ಕಾಗಲ್ಲ ಐತೆ ಅಂತ ನಿಮ್ಗೆ ಕೇಳ್ತಿರೋದು ಬಾಯ್ಸ್. ಚಾಪರ್ ತರ್ರಿ ಚಾಪರ್. ತಮ್ಮ ಅಂತ ಕರಿತೀನಿ, ಇಷ್ಟು ಮಾಡಲ್ವಾ? ಮಾಡ್ತೀನಿ ಬಾರೋ. ಹೆಂಗಿದ್ರು ಬಿಟ್ಟಿ ಕೂತಿದ್ದೆ ಅವನ ಬ್ಲಾಗ್ ಆದ್ರೂ ಮಾಡ್ತಾವನೆ. ಅಲ್ಲ ಒಳ್ಳೆ ಬಾರೋ ಕಸ ಮಾಡ್ತೀನಿ ಬಾರೋ. ಸಖತ್ತಾಗಿ ಹೇಳ್ದ. ರೆಕಾರ್ಡ್ ಆಗಿಲ್ಲ ಅಷ್ಟೇ, ಅದೊಂದೇ ಬೇಜಾರಾಯ್ತಾ ಇರೋದು. ಸರಿ ಹುಡುಕ್ತೀನಿ ರೀ. 100 ಪೀಸಸ್ ಇದೆಯಾ? 25ಗೆ 71 ಇದೆ. ಇದು ಪೇಪರ್ ಆ ಬಾಕ್ಸ್. ಏ ಬ್ರೋ ಅದು ಒಂದು 150 ರೂಪಾಯಿ ಬ್ರೋ. 150 ರೂಪಾಯಿ ಕೊಟ್ಬಿಟ್ಟು ಯಾರಾದ್ರೂ ಬಾಕ್ಸ್ ತಗೋತಾರಾ? ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ. ಹೊಟ್ಟೆ ಅವ್ರಿಗೆ ಪಡ್ತಾನೆ ಕಣೋ. ಆಮೇಲೆ ನೀ ಹೊಟ್ಟೆ ಕೆಟ್ಟರು ನಂಗೆ ಗೊತ್ತಿಲ್ಲ. ಇದು ಸೇಫ್ ತಿನ್ಸ್ಬಿಡಿ. ಅಷ್ಟೊಂದು ಹೊಟ್ಟೆ ಅವ್ರಿಗೆ ನನ್ಗೆ ಏನಿಲ್ಲ. ಹೊಟ್ಟೆ ಕೆಟ್ಟರು ನಂಗೆ ಗೊತ್ತಿಲ್ಲಪ್ಪ. ಉಲ್ಟಾ ಸ್ಪೂನ್ ಹಾಕಿರಲ್ಲ. ಇಲ್ಲ ಕಣ್ಕರ್. ಒಂದು ಕೆಲಸ ಮಾಡಿ, 100 ಬಾಕ್ಸ್ ಬೇಕು ಅಂದರೆ ಹೋದ್ರೆ ತರಿಸ್ಕೋಬೇಕು. ಇಲ್ಲೆಲ್ಲ ಸ್ವಿಗ್ಗಿ ಇನ್ಸ್ಟಾಮಾರ್ಟಲ್ಲಿ ಹೋಯ್ತೀನಿ ಅಂದರೆ ಊಟ ಬರ್ತದೆ ಆ ರೇಟ್ಗೆ. ಗಂಟ್ಲು ಇನ್ನ ಸರಿ ಹೋಗಿಲ್ಲ. ಐಸ್ ಕ್ರೀಮ್ ತಿಂತಾನೆ ಇದೀನಿ. ಅದಕ್ಕೆ ಇಟ್ಕೊಳ್ಳಿ ಅಂತ ಕೊಟ್ಟಿದ್ದು ನನಗೆ. ನಾನು ಇಟ್ಕೊಳ್ಳಿ ಅಂತ ಕೊಡಲ್ಲ. ತಗೊಳಪ್ಪ ಹೊಟ್ಟೆ ಕಿಚ್ಕೊಳ್ಬಿಡ ಅಂತ ಕೊಟ್ಟೆ. ಅವ್ರಿಗೆ ತಿಂತಾ ಇರೋದಕ್ಕೆ. ಆಗ ನೀವು ಎಷ್ಟು ಏಜು? 27. ಮತ್ತೆ ಸ್ಟಾರ್ಟ್ ಮಾಡ್ದ. ಮಚ್ಚ ಆ ಪಾಪು ಕೊಡು. ಪಾಪು ತಿಂದಿಲ್ಲ. ಐಸ್ ಕ್ರೀಮ್ ತಿನ್ನಮ್ಮ. ಏನು ಕೊಡ್ತಾ ಇದ್ದಾರೆ ಯೋಚನೆ ಮಾಡು. ಚಾಲೆಂಜ್ ಮಾಡ್ಬಿಟ್ಟು ಇಸ್ಕೋ. ಅವ್ರ ಹತ್ರ ಚಾಲೆಂಜ್ ಮಾಡ್ಬಿಟ್ಟು ಇಸ್ಕೋ, ಇಲ್ಲಾಂದ್ರೆ ಇಸ್ಕೋಬೇಡ. ಚಾಲೆಂಜ್ ಕೇಳು. ಕೊಡು ಅವ್ರು ಕೊಡು. ಚಾಲೆಂಜ್ ಕೊಡು. ನಾನೇ ತಿಂತೀನಿ. ಇವಾಗ ತಿನ್ನು ಮತ್ತೆ. ರೆಕಾರ್ಡ್ ಮಾಡೋ ತಿನ್ಬೇಕು ನಂಗದ್ರೆ. ಈಗ ತಿಂತೀನಿ. ಇಲ್ಲೇ ತಿನ್ಬೇಕಂತ ಏನಿದೆ? ಇಲ್ಲೇ ತನ್ನ ಮುಂದೆ ತಿನ್ಬೇಕು. ಚಾಲೆಂಜಾ? ವೇಸ್ಟ್ ಮಾಡಿ. ಅವನೇ ಪರವಾಗಿಲ್ಲ ಚಾಲೆಂಜ್ ಮಾಡ್ದ. ಅವ್ನು ನಾನು ಕೊಟ್ಟಿದ್ದೆ, ನೀವು ನಾನ್ ಕೊಟ್ಟಿದ್ ಮಾಡ್ದಲ್ಲ. ನಾನು ಕೊಟ್ಟಿದ್ರೆ ನಿಮ್ಮ ಹತ್ರ ಇನ್ನೊಂದು ಆಯ್ತು ಬಿಡ್ರು, ಜಗಳ ಆಡ್ಬಿಡ್ರಲ್ಲ, ಯಾರೋ ತಿನ್ರಲ್ಲ. ಮನಿಕಾ ಅಣ್ಣ ಇವನು ಅಕ್ಕ ಅಂತ ನನಗೆ. ನಿಜವಾಗ್ಲೂ ಅಣ್ಣನೇ ಅವನು. ಅದಕ್ಕೆ ಅಣ್ಣ ತಂಗಿಗೆ ಹೊಡೆದ್ಬಿಟ್ಟು ತಾಲ್ಸಲ ನೋಡ್ಬಿಟ್ಟಿದ್ದ. ಹೇಯ್ ತಿನ್ನೆ. ಹಾ ನೀವೇ ಬನ್ನಿ ಇಲ್ಲಿ. ನಿಮ್ಮ ಹೆಸರು ಮರ್ತೆ. ಹಿತೈಷಿ ಬನ್ನಿ ಇಲ್ಲಿ.
ಇದು ಐಸ್ ಕ್ರೀಮ್ ತಿನ್ಬೇಕಂತ ನೀವು ಇಲ್ಲ ಒಂದು ಇಲ್ಲ ಚಾಲೆಂಜ್ ಏನಂತ ಹೇಳಿದ್ರೆ ಅವ್ನು ನಿಮ್ಗೆ ಐಸ್ ಕ್ರೀಮ್ ತಿನ್ನಿಸ್ತಾನೆ. ನಾನ್ ತಿನ್ಸಲ್ಲ ಅವ್ರೆ ಅದೆಲ್ಲ ಇಲ್ಲ ಒಂದೇ ಒಂದು ಸ್ಕೂಪ್. ಯಾಕೆ ಏನಿಲ್ಲ ತಿನ್ನಿ. ಇಲ್ಲ ನಾವು ಅರ್ಕೆ ಹೊತ್ಕೊಂಡಿದೀವಿ ಐಸ್ ಕ್ರೀಮ್ ತಿಂದ್ರೆ ನೆಕ್ಸ್ಟ್ ಇಯರ್ ಯಾರು ಐಸ್ ಕ್ರೀಮ್ ತಿಂತ ನಾನು ಅವ್ರನ್ನ ಮದುವೆ ಆಯ್ತೀನಿ ಅಂತ. ಅವನು ಓಕೆ, ಅವ್ನು ಯಾವ್ದಕ್ಕಾದ್ರೂ ಓಕೆ. ಒಟ್ಟಲ್ಲಿ ಹುಡುಗಿ ಆಗಿರ್ಬೇಕಷ್ಟೇ. ಕರೆಕ್ಟ್ ಆಗಿ ಹೇಳಿ ಸರ್, ಪ್ರಪಂಚಕ್ಕೆ ಹೋಗ್ಯದ ಇವ್ರುಗಳಿಗೆ ಹೋಗ್ಯದ ಎಂಜಿಲ್ ವೇಸ್ಟ್ ಆಗ್ಬಾರ್ದು. ತಂಗಿ ಇಲ್ಲಿ ಹಾಕು ಚಿನ್ನಿ ಅಂತಿದ್ರಲ್ಲ ಹಂಗೆ ಚಿನಿ ತಿನ್ನುಮಾ. ಅಯ್ಯೋ ಈ ಅಣ್ಣ ತಂಗಿ ಬಾಂಧವ್ಯ ನೋಡಕ್ ಆಯ್ತಾ ಇಲ್ವೇ ನನಗೆ. ನೋಡಕ್ಕಾಗಿಲ್ಲ ನನ್ಗೆ ಈ ದೇವರೇ ಬೇಗ ನೀನೇ ಕರ್ಕೊಂತೀಯ, ನಾನೇ ಬಂದ್ಬಿಡ್ಲ ಹೇಳು. ಆಡಿಸಿ ನೋಡು ಬೀಳಿಸಿ ನೋಡು. ಇದೆ ಇವಾಗ ನೀವು ಐಸ್ ಕ್ರೀಮ್ ತಿನ್ಬೇಕು. ಒಂದ್ ಸ್ವಲ್ಪ ಒಂದೇ ಒಂದು ಸ್ಕೂಪ್ ತಿನ್ನಿ. ಯಾರು ಐಸ್ ಕ್ರೀಮ್ ತಿಂತಾರಲ್ಲ ಅವ್ರಿಗೆ ಮದುವೆ ಆಗ್ತೀನಿ ಅಂತ ಹೇಳಿದ್ದು. ಓಕೆನಾ? ತಮಾಷೆ ಮಾಡಿದ್ದು ಕಾಮಿಡಿ, ಸೀರಿಯಸ್ ಆಗಿ ಕಾಮಿಡಿ. ಎಲ್ಲಿ ನೇತ್ರಕಲ್ಲಿ ನಮ್ಮೆಲ್ರಿಗೂ ಪರಿಚಯ ಇರೋ ಒಬ್ರು ವ್ಯಕ್ತಿನ ಪರಿಚಯ ಮಾಡಿಸ್ತೀನಿ ಬನ್ನಿ. ಆ ವ್ಯಕ್ತಿ ಇವಾಗ ರೀಸೆಂಟಾಗಿ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಎಲ್ಲ ಕಡೆ ವೈರಲ್ ಆಗಿಬಿಟ್ಟಿದೆ. 1.5 ಮಿಲಿಯನ್ನು 1.5 ಮಿಲಿಯನ್ನು. ಆ 1.5 ಮಿಲಿಯನ್ ಇರೋ ಗಣ್ಯ ವ್ಯಕ್ತಿ ಇಲ್ಲೇ ಇದ್ದಾರೆ. ಅಕ್ಕ ನಾನು ನಿಮ್ಮ ಅಭಿಮಾನಿ ಅಕ್ಕ. ನಿಮ್ಮಿಂದ 1.5 ಅವರೇ ಸ್ವೀಟು, ನೀನೇನೋ ಸ್ವೀಟ್ ತಿನ್ನಿಸ್ತಾ ಇದೆಯಾ? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಸುಳ್ಳು ಹೇಳಿದೆ, ಅದು 640 ಗ್ರಾಮ್ ಅಂತೆ. 100 ಗ್ರಾಮ್ ಕಡಿಮೆ ಹೇಳ್ಬಿಟ್ಟು. ಸುಳ್ಳು ಹೇಳಿದೆ, ಅದು 640 ಗ್ರಾಮ್ ಅಂತೆ. 100 ಗ್ರಾಮ್ ಕಡಿಮೆ ಹೇಳ್ಬಿಟ್ಟು. 640? ನನಗೆ ಎಷ್ಟು ಚೆನ್ನಾಗಿ ಕಳ್ಸಿರೋದು. ಕಮೆಂಟ್ ಹಾಕ್ಬೇಕಾರೆ ಅಲ್ಲ 640 500 ಏನಕ್ಕ ನೀನು 640 540 ರೆಕಾರ್ಡ್ ಮಾಡ್ತಿದ್ಯಾ? ಇಲ್ಲ ಹೇಳಿ ಹೊಡಿತಾ ಇದೀನಿ ನಾನು. ಹೇಳಿ. ಗೊತ್ತಿಲ್ಲ ನಂಗೆ, ಇವ್ರು ಹೇಳಿದ್ದು. ಹಸ್ಬೆಂಡ್ಗೆ ಗೊತ್ತಿರೋದು. ಇಲ್ಲಪ್ಪ ಅವಳು ಹೇಳಿದ್ದೀನಿ. ಅಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ನೋಡಿದ್ರ ಜಗಳ ಆಡ್ತವ್ರೆ, ನನ್ ಗಂಡ ಈ ತರ ಇಲ್ಲ ಅಂತ. ನಾನ್ ಜಗಳ ಆಡೋಕ್ಕೋಸ್ಕರ ತಾಳಿ ವಿಷಯ ಮಾತಾಡಿ. ಗಂಡ ಹೇಳ್ತಿಲ್ಲ, ಅವ್ರ ಗಂಡ ಮನೇಲಿ. ನೆಕ್ಸ್ಟ್ ಅಣ್ಣನ್ ಕರ್ಕೊ ಬರ್ತೀವಿ ಅವ್ರು. ಆದ್ರೂ ಸೂಪರ್ ನೆಕ್ಸ್ಟ್ ಲೆವೆಲ್. ಎಲ್ಲ ನಿಮ್ನ ಟ್ಯಾಗ್ ಎಲ್ಲ ಮಾಡ್ಬಿಟ್ಟವ್ರೆ. ಮಾಡ್ತಾರೆ ಗುರು. ಎಷ್ಟೊಂದ್ ಜನಕ್ಕೆ ತಡೆದಿದ್ದೀನಿ, ದಯವಿಟ್ಟು ಮಾಡ್ಬೇಡ್ರಿ. ಹೌದಾ? ಎಷ್ಟೋ ಜನಕ್ಕೆ ದಯವಿಟ್ಟು ಮಾಡ್ಬೇಡ್ರಿ. ನಿಮ್ ಕಾಲಿ ಇಟ್ಕೊಬಿಡ್ತೀನಿ, ಮಾಡ್ಬೇಡ್ರಿ. ದೊಡ್ಡ ಬಂದ್ರು ದೊಡ್ಡಸು. ಮೇಡಮ್ ನೀವು ಒಂದ್ ಸ್ವಲ್ಪ ಇಟ್ಟಿದ್ರೆ ಚೆನ್ನಾಗಿ ಕಾಣಿಸ್ತಿದ್ರಿ. ಕಾಂಪ್ಲೇನ್ ಓ ಏಣಿ ಹಾಕೊಂಬಿಡಿ. ನಮ್ ದೊಡ್ಡ ನೋಡಿ, ಹಾ ಗುಬ್ಬಚ್ಚಿ ಗೂಡಿನಲ್ಲಿ ಕದ್ದು ಮುಚ್ಚಿ. ನೆಕ್ಸ್ಟ್ ಇವ್ರ ಮಗುಂದೆ ಮದ್ವೆ. ಅಲ್ಲಿದ್ದಾರೆ ನೋಡಿ, ಅವನೇ ಹ್ಯಾಂಡ್ಸಮ್ ಅಂಕು. ಕಮೆಂಟ್ ಹಾಕಿ. ಸೈಡ್ ಜುಟ್ಟು ಅಲ್ಲೋಡಿ ಏಯ್ ಸೈಡ್ಗೆ ಹೋಗಿ ನಿಂತ್ಕೊಂಡ್ಬಿಟ್ಟ ಧೀರಜ್. ಫ್ರೆಂಡ್ ಅಂದೆ. ಯಾರು? ಯಾರ್ಯಾರೋ ಈ ನನ್ನ ಫ್ರೆಂಡ್ಸ್ ಮಕ್ಕಳೆಲ್ಲ ಅವರೇ. ನಾರ್ಮಲ್ ಕಾಲೇಜು ಅಲ್ಲಿ ಇಲ್ಲಿ ಕೋರ್ಮಲ ಅವರೆಲ್ಲ. ಅಕ್ಕ ಸುಜಿತ್ ಗೊತ್ತು. ಹೌದಾ? ಸುಜಿತ್ ಗೊತ್ತಾ? ಅಕ್ಕ ಮಮ್ಮಿ ನೀವ್ ಹಿಡಿಯೋದಿರಾ, ಅತ್ತೆ ನೀವು ಹಿಡಿಯಲಿದ್ದೀರಾ, ಮಮ್ಮಿ ನೀವು ಹಿಡಿಯೋ. ನನಗೆ ಎಲ್ಲರೂ ಫೋನ್. ವಾ, ನೀವು ಯಾವ್ದಾರು ಫಿಲಮ್ ಅಲ್ಲಿ ಇರ್ಬೇಕಾಗಿತ್ತು ನೀವು. ಆಕ್ಚುಲಿ ಇದ್ದೆ, ನಾನೇ ಬೇಡ ಅಂತ. ನಮ್ ಬ್ಲಾಗ್ ಅಪ್ಕಮಿಂಗ್ ಹೀರೋಯಿನ್ ಅಪ್ಪ ಅವರು. ನಮ್ ಲಕ್ಕಿ ಚಾರ್ಮು. ನಮ್ ಇನ್ಸ್ಟಾಗ್ರಾಮ್ ಅಕೌಂಟ್ ಬೂಸ್ಟ್ ಆಗೋಯ್ತು ಅವರಿಂದ. ಹತ್ರ ಕನ್ನಡದಲ್ಲೇ ಮಾತಾಡ್ಬೇಕು. ಡಿ ಫಿಟ್ನೆಸ್ ಓಕೆ, ಪ್ರಮೋಷನ್. ನಮ್ ಜಿಮ್ಗೆ ಬನ್ನಿ, ಗೋಲ್ಡ್ ಜಿಮ್ ಗೈಸ್. ನೋಡ್ರಿ, ಡಿ ಫಿಟ್ನೆಸ್ ಗೋಲ್ಡ್ ಜಿಮ್. ಪಕ್ಕ ನಿಂತ್ಕೋ, ಇಲ್ಲೇ ನಿಂತ್ಕೋ. ಅಮ್ಮ ಮಗ ಕಣಲು ಗೈಸ್. ಇವ್ರು ಯಾರು ಗೊತ್ತಾ? ಅವಾಗ್ಲೇ ಹೆಣ್ ಕೊಡೋ ಅತ್ತೆ. ಜೋಗೋ ಐಸ್ ಕ್ರೀಮ್ ಆಂಟಿ ಏನ್ ಗೊತ್ತಾ? ತಿನ್ಸ್ಬಿಡೋ ಅತ್ತೆಗೂ ಖುಷಿ ಮೇ ಪೇಲೆ ಕಾಲು. ತುಮೇ ಖಾओ. ಖುಷಿ ಏನ್ ಗೊತ್ತಾ? ನಿಮ್ ಮಗಳು ಹೊಡಿತಾನೆ. ಖುಷಿ ಏನ್ ಗೊತ್ತಾ? ನಿಮ್ ಮಗಳು ಹೊಡಿತಾನೆ. ಮೀಟರ್ ಬೇಕು, ಮೀಟರ್
ಅದಕ್ಕಿಂತ ಖುಷಿ ವಿಚಾರ ಏನು ಹೇಳಿ? मेरी बेटी का मैं स्वयंवर करवाऊंगी नॉट शादी स्वयंवर ओके हमारा बेटा रेडी है ओके रेडी बिल्लू बांध लेके ಗೈಸ್ ಇಲ್ಲಿ ನೋಡಿ ಅವರಮ್ಮ. ಓ ಆಂಟಿ ಆಂಟಿ ಸಾರಿ ಆಂಟಿ ಅಲ್ಲ ಅಕ್ಕ ಅಕ್ಕ. ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ ಹೋಗ್ಮ ನಗಪ್ಪ ಡುಮ್ಮಿ. ನಮ್ಮ ಸಬ್ಸ್ಕ್ರೈಬರ್ ಶ್ರೇಯಸ್ ಅಂತೇಳಿ ಇವತ್ತೆಲ್ಲ ಫುಲ್ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರು. ಆಲ್ರೆಡಿ ಬೋರ್ ಆಗಿಬಿಟ್ಟಿದೆ, ಅವ್ರು ಹೋಗ್ತಾ ಇದ್ದಾರೆ ಅಷ್ಟೇ. ಇಲ್ಲ ಬ್ರೋ, ಖುಷಿ ಆಯ್ತು ನಿಮ್ಮನ್ನ ಮೀಟ್ ಮಾಡಿ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್. ಅಕ್ಕ ಅಕ್ಕ ಮಾತಾಡ್ಸಕ್ಕ ಪ್ಲೀಸ್ ಅಕ್ಕ. ಅಕ್ಕ ಮಾತಾಡ್ಸಕ್ಕ ಮಾತಾಡ್ಸಿ ಆಯ್ತು, ನಾವೇನು ಮಾಡಲ್ಲ ಮೇಡಮ್ ಮಾತಾಡಿ. ಅಯ್ಯೋ ನೋಡಿ ಮಾತಾಡ್ತಾನೆ ಇಲ್ಲ, ಇನ್ನೇನು ಹೇಳಿ? ನಿಮ್ಮನ್ನ ನಂಬ್ಕೊಂಡು ನಾವೇನಾದ್ರೂ ಮಾತಾಡ್ಸಕ್ ಹೋಗ್ಬಿಟ್ರೆ. ನಿಜವಾಗ್ಲೂ ಹೇಳಿಲ್ವೇನಮ್ಮ ನೀವು ಅವಾಗ ಸುಜಿತ್ ಬ್ರೋ ಇಲ್ಲ ಅವ್ರೆ ಅಂತ? ಯಾರು ದೇವರು ಕೊಟ್ಟ ಅಕ್ಕ, ನಿಮ್ಗೆ ದೇವರು ಕೊಟ್ಟ ತಂಗಿ ಅವರ ಅಮ್ಮ ಇವರು. ಈಗ ಉಂಟೆ ಬ್ರೋ, ನಾನು ಬಿಗ್ ಫ್ಯಾನ್ ಬ್ರೋ ನಿಮ್ಗೆ. ಮತ್ತೆ ಇವ್ರಿಗೆ ಗ್ಯಾಪ್ನವ್ರ ಹುಷಾರಪ್ಪ, ಆಂಟಿ ತೊಡೆ ಮೇಲೆ ಕುತ್ಕೊಂಡ್ಬಿಟ್ಯಾ? ಸಾರಿ ಅಕ್ಕ ತೊಡೆ ಮೇಲೆ. ಏನು ಪ್ಯಾಂಟ್ ಬಿಚ್ತವ್ರ? ನನ್ನ ಮಗನೇ ನಾವದೆಲ್ಲ ಮಾಡೋಣ, ಅಲ್ಲಿ ನೋಡಲ್ಲ ಅಪ್ಪು ಅಲ್ಲೋಡು, ಹೊಡಿತೀನಿ ಐಸ್ ಕ್ರೀಮ್ ಕಿತ್ಕೋತಾವ್ರ ಕಳ್ರು ಅವರೆಲ್ಲ. ಐಸ್ ಕ್ರೀಮ್ ತಿನ್ಕೋತಾವ್ರೆ. ಹೇಳು ಹೇಳಲ್ಲ, ನಿಮ್ಗೆ ಹೊಡಿತಾನೆ ಬೇಕಾರೆ ಅವನು. ಐಸ್ ಕ್ರೀಮ್ ಕಳ್ಳಿ ಕುಡ ಮಚ್ಚ ಕುಡಿಲಿಲ್ಲ, ಅಷ್ಟೊತ್ತಿಂದ ನೋಡ್ತಾರ ಹೊಟ್ಟೆನೋ ಬಂದ್ಬಿಡ್ತದ. ಕೂಡ ತಗೊಳವ ಕುಡಿಯವ, ತಗೊಳವ ಮಿಲ್ಕ್ ಶೇಕ್ ಕುಡ್ಕೊಳವ, ಹೊಸ ಕುಡ್ಕೊಳವ. ನನಗಿದ್ರು ಒಂಥರ ಸಂತೋಷ. ತುಂಬ ಜನ ದುಡ್ಡು ಹೆಂಗೆ ಮಾಡಬೇಕು ಅಂತ ಕೇಳ್ತಿದ್ರಲ್ಲ ಯೂತ್ಸು. ನೋಡಿ ನಾನು ತೋರಿಸ್ತೀನಿ ಇವಾಗ. ಇದು ನಮ್ಮ ದೇವರು ಕೊಟ್ಟ ಅಕ್ಕ, ಓಕೆನಾ? ಇವನಿಗೆ ತಂಗಿ, ನನಗೆ ಅಕ್ಕ. ಸೊ ಇವಾಗ ಅಕ್ಕಂಗೆ ಏನಂತ ಹೇಳಿದ್ರೆ ಬಾಕ್ಸ್ ಬೇಕು. ಯಾಕೆ ಅಂದರೆ ಮಿಕ್ಕಿರೋ ಊಟ ತುಂಬ್ಕೊಂಡು ಹೋಗೋಕ್ಕೆ, ಎಲ್ಲರಿಗೂ ಕಳ್ಸೋಕ್ಕೆ, ನಿನಗೆ ಕೊಡಕ್ಕೆ ಟೇಕ್ ಅವೇ ಮಾಡೋಕ್ಕೆ. ಸೊ ಇವಾಗ ಬಾಕ್ಸ್ ಏನಂದರೆ ಅರ್ಧ kg ಬಾಕ್ಸ್ ಬೇಕಂತೆ ಅವ್ರಿಗೆ. ಇಲ್ಲಿ ಯಾರ ಹತ್ರನೂ ಗಾಡಿ ಇಲ್ಲ, ಯಾರೂ ಹೋಗೋರಿಲ್ಲ. ಇವಾಗ ಹೋಗಿ ನಾವು ತಗೊಬಂದು ಕೊಡ್ತೀವಿ. ಸೊ ತಗೊಬಂದು ಕೊಡೋದಕ್ಕೆ 1000 ರೂಪಾಯಿ ಡೆಲಿವರಿ ಚಾರ್ಜ್. ಅಕ್ಕ ಒಪ್ಕೋತೀರಾ ಅಂದರೆ ಇವಾಗಲೇ ಅಲ್ಲೇ ಬಹುಮಾನ. ಯಾರು ಉಂಟು ಹಾಂ ಪಾಪ ಆ ಹುಡುಗಿ ಮಗ ನೋಡಿದ್ರೆ ಡಿಸ್ಕೌಂಟ್ ಇಲ್ವಾ? ಡಿಸ್ಕೌಂಟಾ? ಡಿಸ್ಕೌಂಟ್ ಇದೆ. 500 ರೂಪಾಯಿ ಸೇರಿಸ್ಬಿಟ್ಟು ಕೊಡಿ ಅಣ್ಣ ಒಂಚೂರು ಡಿಸ್ಕೌಂಟ್ ಮಾಡ್ಕೊಡಿ ಅಣ್ಣ. ಓಕೆ ತಂಗಿ, ನಿಮ್ಗೋಸ್ಕರ 999 ಏನು 1 ರೂಪಾಯಿ ಹಣ ಸೇರಿದ ಅದೇನು? ಇಲ್ಲಾಗೆ ಮರ್ತೋಗ್ಬಿಟ್ಟು ಹ್ಞೂ ಡೈಲಾಗ್ ಮರ್ತದೆ. ಕಟ್ ಡಿಸ್ಕೌಂಟ್ ಇಲ್ಲ, ಬೇಗ ಜಾಸ್ತಿ ಡೌಟ್ ಮಾಡ್ತಾವ್ರೆ. ಅವೆಲ್ಲ ಡೌಗಳು ಕೇಳ್ಬೇಡ್ರಿ. ನಾನು ಕೊಟ್ಬಿಟ್ಟು ತಂಗಿ ನೋಡ್ಕೊಂಡು ಯಾವ ತಂಗಿ 100 ರೂಪಾಯಿಗೆ ನಿಮ್ಮ ಅಣ್ಣ ಇಡ್ರಿಸ್ತಾನೆ. ಅವನಿಗೆ ಏನೂ ಇಲ್ಲ. ಅವತ್ತು ರಾಖಿ ಕೊಟ್ಟಿದ್ರಲ್ಲ, ನೀವೇನು ಕೊಟ್ಟಿರಲ್ಲ, ನೀವೇ ಕೊಟ್ಬಿಡಿ 1000 ರೂಪಾಯಿ. ಕರೆಕ್ಟ್ ಅಲ್ಲ? ದಾರ ತಗೊಂಡೋಗಿ ಕಟ್ಟಕ್ಕೆ ಹೋಗಿದ್ದೆ. ಹೇಳವ ಬೇಗ ಹೂ ಅಂದ್ರೆ ಓಡೋಗ್ತೀವಿ. ಡಿಸ್ಕೌಂಟ್ ಎಲ್ಲ ಇಲ್ಲ. 1500 ರೂಪಾಯಿ, 500 ರೂಪಾಯಿ ಡಿಸ್ಕೌಂಟು. 500 ಮಾಡಿ 500 ರೂಪಾಯಿ ಇವಾಗ ಡಿಸ್ಕೌಂಟ್. ನೋಡಮ್ಮ, ಡಿಸ್ಕೌಂಟ್ ಬೇಕು ಅಂದರೆ ಏನು ಮಾಡ್ತೀನಿ, ಬಾಕ್ಸ್ ರೇಟ್ ಜಾಸ್ತಿ ಹೇಳ್ಬಿಟ್ಟು ನಿಂಗೆ ಬಾಕ್ಸ್ ಮೇಲೆ ಇಟ್ಕೊಂಡ್ಬಿಡ್ತೀನಿ. ಇಲ್ಲ ಬಾಕ್ಸ್ ರೇಟ್ ಏನೈತೆ ಅಷ್ಟೇ ತಂದು ಕೊಡ್ಬೇಕು ಅಂದರೆ ಹಾಂ, ಅದಕ್ಕೆ ಡಿಸ್ಕೌಂಟ್ ಕೇಳಬಾರ್ದು. ಆಂಟಿ ಚೆನ್ನಾಗಿದ್ದೀರಾ? ಆಂಟಿ ನಿಮ್ಮ ಥರ ತುಂಬ ಚೆನ್ನಾಗಿದೆ. ಇಲ್ಲ ಲೇಡೀಸ್ ಆಡಿಯನ್ಸ್, ಫ್ಯಾಮಿಲಿ ಆಡಿಯನ್ಸ್ ಕವರೇಜು. ಹೇಳಿ ಬೇಗ, ಟೈಮ್ ವೇಸ್ಟ್ ಮಾಡಬೇಡಿ. ಏನೋ ನೀನೇ ಲ್ಯಾಗ್ ಅಂದರೆ ನಿಮ್ಮ ಅಕ್ಕ ನಿಮ್ಮ ತಂಗಿ ಇನ್ನೂ ಲ್ಯಾಗಲ್ಲೋ. ಯಾಕೆ ತಂಗಿ ಎಡಿಟ್ ಮಾಡ್ಬಿಡ್ತೀನಿ. ಹೇಳವ ಬೇಗ. ಆಯ್ತು ಹಾಂ ಕ್ಯಾಶ್. ಕ್ಯಾಶ್. ಫೋನ್ ಪೇ ಫಸ್ಟ್ ಡೆಲಿವರಿ ಚಾರ್ಜ್ ಮಾಡಿ, ಆಮೇಲೆ ಮಿಕ್ಕಿದ್ದು. ಅಲೋ ಬೇಡ ಬಿಡಿ, ಆಯ್ತು. ನಿಮ್ಮ ಮೇಲೆ ನಂಬಿಕೆ ಐತೆ ಮಚ್ಚ, ನಡಿ ಹೋಗೋಣ. ನಾವೇ ಹೋಗ್ಬಿಡೋಣ ಬಾ. ಇನ್ನೇನು 500 ರೂಪಾಯಿ ದುಡಿತ, 1000 ರೂಪಾಯಿ ದುಡಿತಿದ್ವಿ. 500 ರೂಪಾಯಿ ನಿಂಗೆ, 500 ರೂಪಾಯಿ ನನಗೆ. ಬ್ಲಾಗ್ ಮಾಡಿ ಅದನ್ನೇ ದುಡ್ಡು ಮಾಡ್ಕೊಂತಾನೆ. ಈಗ ಇದರಲ್ಲಿ ಬರೋ ದುಡ್ಡು ನಾನು ಯಾವುದು ಯೂಸ್ ಮಾಡಲ್ಲ, ಅದೆಲ್ಲ ಬೇರೆ ಥರ ಇರುತ್ತೆ. ಇದು ನಮ್ಮ ಅಸಲಿ ಸಂಪಾದನೆ. ನೋಡಿ, ಅರ್ಧ ಗಂಟೆಯಲ್ಲಿ 500 ರೂಪಾಯಿ ಸಂಪಾದನೆ ಮಾಡಿ ತೋರಿಸ್ತೀನಿ. 1000 ರೂಪಾಯಿ ಸಂಪಾದನೆ ಮಾಡ್ತೀವಿ. 1000 ರೂಪಾಯಿಲಿ ಮಾಡಿ ಅಣ್ಣ ಕೊಡಲ್ಲ, ಬರೀ ತಮ್ಮಂಗೆ ಒಬ್ಬಂಗೆ ಕೊಡೋದು. ನನಗೇನು ಮಾಡೋದು? ಹಿಂದೆ 1000 ಆಯ್ತು, ನಾನೇ 1000 ರೂಪಾಯಿ ಸಂಪಾದನೆ ಮಾಡ್ತೀನಿ ಗೈಸ್. ಏನಂತೆ ನನಗೆ 500 ರೂಪಾಯಿ ಕೊಡ್ತೀನಿ ಅಂದ್ರೆ ಅದಕ್ಕೆ ನಿನ್ನೆ 1000 ರೂಪಾಯಿ ಇಟ್ಕೊ ಅಂತೆ ನಾನು. ಅಲ್ಲದೆ 5 ರೂಪಾಯಿ ಡಮ್ ನಿಮ್ಮನ್ನು ಕೇಳಿಲ್ಲ ಅಂತ ಬೇಜಾರು ಅಯ್ಯೋ ಶೀಟ್. ಆಂಟಿ ಕೇಳಿಲ್ಲ ಅಂತ ಬೇಜಾರು ಮಾಡ್ಕೊಂಬಿಟ್ಟವ್ರು. ಆಂಟಿ ನಿಮ್ಮದು ಚೆನ್ನಾಗೈತೆ, ಚಿಕ್ಕದಾಗಿದ್ರು ಚೊಕ್ಕದಾಗಿ ಸಕ್ಕದಾಗಿದೆ. ನನ್ನ ಅಯ್ಯೋ ಆಂಟಿ ಇದ್ದ ಉಮಾಗೋಲ್ಡ್ ಆಂಟಿ ಬೇಡ, ಸುಮ್ಮನೆ ಬೇಡ.
ಅಯ್ಯೋ ನೋಡೋಕ್ಕಾಗ್ತಿಲ್ಲ. ಬಾಯ್ ಅಕ್ಕ. ಗೈಸ್ 1000 ರೂಪಾಯಿ ಸಂಪಾದನೆ ಮಾಡೋಕೆ ಹೋಗ್ತಾ ಇದ್ದೀವಿ. 1000 ರೂಪಾಯಿ ಸಂಪಾದನೆ ಮಾಡೋಕೆ 5 ಜನ ಹೋಗ್ತಾ ಇದ್ದೀವಿ ಹೀಗೆ. ಆದರೂ ಸುಮ್ಮನೆ ಕಾಲ ಎಳ್ದಿದ್ದೀವಿ, ನೋಡೋಣ ಕೊಡ್ತಾರಾ ಇಲ್ವಾ ಅಂತ. ಕೊಟ್ಟರೆ ಅದ ಕಣಕ್ಕೆ ವಾಪಸ್ಸೆಲ್ಲ ಕೊಡಲ್ಲ, ದೇವರನ್ನ ಇಸ್ಕೊಂಬರೋದು, ಖರ್ಚಿಗೆ ದುಡ್ಡಿಲ್ಲ, ಡೀಸೆಲ್ ಗೀಸೆಲ್ ಹಾಕ್ಸ್ಕೊತೀನಿ. ಯಾರು ಕೊಡ್ತಾರೆ ರೆಡಿ 1000 ರೂಪಾಯಿ? ಅದಕ್ಕೆ ಹೇಳೋದು ಈವೆಂಟ್ ಲೈಫು ಹೆಂಗಿರಬೇಕು ಅಂತ ಹೇಳಿದ್ರೆ ನಮ್ಮದು ಅಂತ ಅನ್ಕೊಂಡು ಮಾಡಬೇಕು. ಯಾವುದನ್ನು ಬೇರೆಯವ್ರದ್ದು ಅಂತ ಅಂದ್ಕೊಂಡು ದುಡ್ಡುಗೋಸ್ಕರ ಮಾಡಿದ್ರೆ ಅದಲ್ಲೇ ಇರುತ್ತೆ. ದುಡ್ಡು ಮಾಡೋದು ಸೆಕೆಂಡ್ರಿ, ಜನ ಸಂಪಾದನೆ ಮಾಡೋದಿದೆಯಲ್ಲ, ಅಷ್ಟು ಜನ ಸಂಪಾದನೆ ಮಾಡಿದ್ರೆ ಯಾರಾದರೂ ಒಬ್ಬರು ಖುಷಿಯಿಂದ ಕೊಡ್ತಾರೆ. ನಾವಾಗ ಅವ್ರು ಮನೆದು ನಮ್ಮ ಮನೆ ಥರ ಅಂತ ಅಂದ್ಕೊಂಡು ಮಾಡ್ತೀವಿ, ಅದು ಮೇಯ್ನು. ಅಲ್ಲಿಂದ ಜನ ಸಂಪಾದನೆ. ಸೊ ಇದು ಈವೆಂಟ್ ಮಾಡೋರಿಗೆ ಹೇಳ್ತಾ ಇದ್ದೀನಿ, ಯಾರ್ಯಾರು ಬಿಸ್ನೆಸ್ ಮಾಡ್ತೀರ ಎಲ್ಲರೂ ಅಷ್ಟೇ. ಸೊ ಆದಷ್ಟು ಎಷ್ಟು ನಮ್ಮ ಕೆಲಸದಲ್ಲಿ ನಾವು ಲಾಯಲ್ ಆಗಿರ್ತೀವಿ, ಏನು ವರ್ಕ್ ಹೆಂಗೆ ಕೊಡ್ತೀವಿ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ. ದುಡ್ಡು ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಸೊ ಸ್ಮಾಲ್ ಸಜೆಷನ್ ಫಾರ್ ಆಲ್ ಆಫ್ ದ ಬಿಸ್ನೆಸ್ ಮೆನ್ಸ್ ಔಟ್ ದೇರ್. ಇವ್ನು ಅಷ್ಟೊತ್ತಿಂದ ಮನೆಗೆ ಹೋಗ್ಬೇಕು ಅಂತವನೆ. ಯಾಕೆ ಅಂತ ಹೇಳ್ತಲ್ಲ, ಬಾತ್ರೂಮ್ಗೆ ಹೋಗ್ಬೇಕು ಅನ್ನೋದು ಅವ್ನು ಗೊತ್ತು. ಇಲ್ಲೇ KFC ಐತೆ ಹೋಗು ಅಂದ್ರು ಕೇಳ್ತಲ್ಲ. ಅಲ್ಲಿ ಚೌಟ್ರಿಲಿ ಕ್ರೇಜಿ ಪಾರ್ಕಲ್ಲಿ ಇತ್ತು ವಾಶ್ರೂಮ್, ಅಲ್ಲೂ ಹೋಗು ಅಂದ್ರೆ ನಾನು ಮನೆಗೆ ಹೋಗ್ಬೇಕಂತವನೆ. ಡೌಟ್ ಏನಂದ್ರೆ ನಮಗೆ ನನ್ನ ಪ್ರಕಾರ ಬಿರಿಯಾನಿ ತಿನ್ಬಿಟ್ಟು ಚಡ್ಡಿನ ಏನಾದ್ರು ಮಾಡ್ಕಿಟ್ಕೊಂಡ್ಬಿಟ್ಟವನ ಅಂತ ಡೌಟು ಗೈಸ್. ಇಲ್ಲೇ ಯಾವುದೋ ಒಂದು ಅಂಗಡಿ ಸಿಕ್ತು, ಬನ್ನಿ. ಇಷ್ಟು ಆಪ್ಷನ್ ಇದೆ, ಇಷ್ಟು ಆಪ್ಷನಲ್ಲಿ ಯಾವ್ದು ಚೂಸ್ ಮಾಡ್ತಾರೆ, ಫೋಟೋ ಕಳಿಸಿದ್ದೀನಿ. ಚೂಸ್ ಮಾಡಿದ್ಮೇಲೆ ಅದನ್ನು ತೊಗೊಂಡು ಹೋಗೋದಷ್ಟೇ. ಏನು ಇದಕ್ಕೆ 20 ರೂಪಾಯಿನಾ? ಹಾಂ, ಹೋಲ್ಸೇಲ್ ತೊಗೊಂಡ್ರೆ ಪೂರ್ತಿ ಬಂಡೆಲ್ಲ ಕಮ್ಮಿ ಆಗುತ್ತೆ. ಎಷ್ಟು? 20 ರೂಪಾಯಿ ಒಂದು ಬಾಕ್ಸ್ಗೆ ಅಂದರೆ ಊಟನೇ ಬಂದ್ಬಿಡ್ತದೆ ಸರ್. 20 ರೂಪಾಯಿ ಹಾಕಿದ್ರೆ 3000 rupees. ಒನ್ಸ್ ಅಗೇನ್ ಐ ರಿಪೀಟ್. ಓಕೆ, ವಸೂಲಿ ಎಲ್ಲ ಮಾಡ್ಕೊಂಡ್ರೆ ಆಮೇಲೆ ಇನ್ನೂ ಜಾಸ್ತಿ ಹೇಳ್ಬಿಡ್ತೀನಿ. ಹಾಂ ಸರಿ ಗೈಸ್, ನೋಡಿ ಹೋಲ್ಸೇಲಾಗಿ ಡೀಲ್ ಮಾಡಿ 1950 ರೂಪಾಯಿಗೆ ಡೀಲ್ ಮಾಡಿಸಿದ್ದೀನಿ. ಸೊ ಅದೇ ಫೈನಲ್ಲು. ಸೊ ಇವಾಗ 3000 ರೂಪಾಯಿ ನಾನು ಟ್ಯಾಕ್ಸ್ ಹಾಕಿದ್ದೀನಿ, 1000 rupees ನನಗೆ. ಆದರೂ ಗೈಸ್ ಒಳ್ಳೆ ಪ್ರೈಸಿಗೆ ಡೀಲ್ ಮಾಡಿದ್ದೀನಿ. ನಾವು ಸುಮ್ಮನೆ ತಮಾಷೆನೇ ಅಲ್ಲ ಗೈಸ್. ನಂಗೊಂದು ಆಸೆ. ಏನು ಆಸೆ ಅಂತ ಹೇಳಿದ್ರೆ ಈ ಥರ ಕೂದಲು ಬಿಡಬೇಕು ಅಂತ. ಹಿಂದೆ ತಿರುಗುರು ಯಾರಾದರೂ ಈ ಥರದ್ದು ಕೂದಲು ಬಿಟ್ಬಿಟ್ಟು ಜಡೆ ತೆಗಿಗುರು, ತೆಗಿ ಬ್ರೋ. ನೀನು ಹೇಳ್ತೀನಿ ಬ್ರೋ, ಹಿಂಗೆ ಬಂದ್ಬಿಟ್ರೆ, ಹಿಂಗೇನಾದರೂ ಬಂದ್ಬಿಟ್ರೆ ನಮ್ಮ ಹುಡುಗಿರು ಅರ್ಥ ಆಯಿತು ಅನ್ಸುತ್ತೆ ನಿಜವಾಗ್ಲೂ. ಗೈಸ್ ಇವಾಗ ನೋಡಿ ತಗೊಂಬಂದಿದ್ದೀವಿ, ವಾಪಸ್ ಕಾರಲ್ಲಿ ಇಕ್ಬೇಕು ಅಂದರೆ 100 ರೂಪಾಯಿ ಕೇಳ್ತಾನೆ ಇಲ್ಲ, ಫೋನ್ ಮಾಡ್ತಾವ್ರೆ ಸ್ಟೇಜ್ ಮೇಲೆ ಇಟ್ಕೊಂಡು. ಹಾಂ ಇವಾಗ ಹೇಳಿ, ಇವಾಗ ಇನ್ನೊಂದು 2 ಹೆಜ್ಜೆ ಮುಂದೆ ತಗೊಂಬಂದ್ರೆ 200 ರೂಪಾಯಿ ಆಯ್ತದೆ. ನಾವು ಲಗೇಜ್ಗೆ ಹಾಕಿಲ್ಲ ದುಡ್ಡು, ಬೇಗ ಹೇಳಿ. ಬರ ಮುಚ್ಕೊಂಡು ಅಂತೆಲ್ಲ ಅಂದರೆ ಪ್ರೀತಿಯಿಂದ ಗೆಲ್ಬೋದು. ಹಾಂ ಹಾಂ, ಹಿಂಗೆಲ್ಲ ಇನ್ನೂ ಪ್ರೀತಿಯಿಂದ ಹೇಳ್ಬೇಕು. ಎಲ್ಲ ನಮ್ಮನ್ನೇ ನೋಡ್ತಾವ್ರು, ಬೇಗ ಎಲ್ಲ ನಮ್ಮನ್ನೇ ನೋಡ್ತಾವ್ರು, ಬೇಗ. ಹಾಂ, ತಮ್ಮಂಗೊಂದು ಫುಲ್ ಬಾಟ್ಲು. 1000 ರೂಪಾಯಿ ಜೊತೆ ಫುಲ್ ಬಾಟ್ಲು ಬತ್ತು ನೋಡಿ. ಆಯ್ತು, ಕಾರ್ ಡಿಕ್ಕಿ ಓಪನ್ ಮಾಡಿ ನಮ್ಮ ಕಾರ್ಗೆ ಹಾಕೊಂಡಿದ್ದು, ಅವ್ರ ಕಾರ್ಗಲ್ಲ. ಎಲ್ಲಿಗೆ ತಗೊಂಡು ಹೋಗಕ್ಕೆ? ಈಸ್ಕೊಳ್ಳಿಲ್ಲ ಅಂದ್ರೆ ಅದು ವಸೂಲಿ ಮಾಡ್ಕೊಂಡಿದ್ದೀನಿ. ಪಾಪ ಇನ್ನೂ ದುಡ್ಡು ಕೊಟ್ಟಿಲ್ಲ, ಬಾರಲ್ಲೋ. ಹಾಂ, ಮನೆಗೆ ಹೋಗ್ಬೇಕಂತೆ ಬಾಧೆ. ಯಾರಲ್ಲೋ ನೀನು? ಆಟೋ ಮಾಡ್ಕೊಂಡು ಹೋಗ್ಬಿಟ್ಟು ಟಾಯ್ಲೆಟ್ಗೆ ಹೋಗು. ಏನಕ್ಕೆ ಮಚ್ಚ, ಏನು ಪ್ರಾಬ್ಲಮ್? ನನ್ನ ಮನೆಗೆ ಹೋಗ್ತೀನಿ, ನಿದ್ದೆ ಮಾಡ್ಬೇಕು. ಅಯ್ಯೋ ನನ್ನ ಮಗನೇ ಮಾಡುವಂತ ಇರೋ ನಿದ್ದೆ ಏನು? ನಾನು ಮಾಡ್ಬೇಕು ನಿದ್ದೆ. ಮಾಡು. ಯಾರ ಜೊತೆ ಮನಿಕೋಬೇಕು ನೀನು? ಅದೆಲ್ಲ ಹೇಳಕ್ಕೂ ಆಗಲ್ಲ, ಹೇಳೋದು ಇಲ್ಲ. ನನ್ನ ಜೊತೆ ನಾನು ಒಬ್ಬನೇ ಮಲ್ಕೊಂತೀನಿ. ಏನು ಬ್ರೋ, ನೀವು ಕವರ್ ನೋಡಕ್ ಬಂದ್ರ? 1000 ರೂಪಾಯಿ ಸಂಪಾದನೆ ಮಾಡಿದೀವಿ ಕಷ್ಟಪಟ್ಟು. ಕೊಟ್ಟಿಲ್ಲ ಹಾಂ, ಅದು ಬೇರೆ ಟೆನ್ಷನ್. ಇವಾಗ ಬೇಡ ಅಂತವ್ರೆ. ಗೇಮ್ ಹಾಕ್ಸ್ಕೊಂಡ್ಬಿಡ್ತಾರೆ ಏನು ಗೊತ್ತಿಲ್ಲ. ಈ IT ಕಂಪ್ನಿಯವ್ರು ಫಸ್ಟ್ ಬಾಕ್ಸೇ ಬೇಡ ಅಂತವ್ರೆ. ಬ್ರೋ ಊಟ ಮಿಕ್ಕೈತಾನೆ? ಹಂಗಾರೆ ತುಂಬಿಸ್ಕೊಂಡು ಬಾಕ್ಸ್ನ ಎಲ್ಲರಿಗೂ ಹಂಚ್ಬಿಡೋಣ. ಮಂತಣ್ಣದೊಂದಿರೋ ಬಾಕ್ಸಲ್ಲೆಲ್ಲ ಆಗಲೇ ಫಿಲ್ ಮಾಡಿಕೋರಾಗಲೇ. ಹೌದಾ? ಇಲ್ವಾ ಊಟ ಇಲ್ಲ, ತುಂಬಿಸಿ ಇನ್ನೂ ಇದೆಯಾ? ಇವಾಗ ಏನು ಮಾಡೋಣ ಗೊತ್ತಾ, ಎಲ್ಲ ತುಂಬಿಸ್ಬಿಡೋಣ. ಬಾಕ್ಸ್ ಜೊತೆ ಮಾರಿದ್ರೆ 50 ರೂಪಾಯಿ ಮಟನ್ ಬಿರಿಯಾನಿ ಒಂದೊಂದು ಮಿನಿಮಮ್. ಯಾರಪ್ಪ ಕೊಡ್ತಾರೆ 50 ರೂಪಾಯಿ ಮಟನ್ ಬಿರಿಯಾನಿ? ಹತ್ರ ಹೋಗೋಣ, ಸಂಡೇ ಬೇರೆ ಮ್ಯಾಚ್ ಆಡ್ತಾ ಇರ್ತಾರೆ. ಬಿರಿಯಾನಿ ಹೊಟ್ಟೆ ಎಷ್ಟಿತ್ತು ಬೆಳಗ್ಗೆ ತಿಂದಿರಲ್ಲ. ಓಕೆ ಗೈಸ್, ಕಳೆದ ಒಂದು 2-3 ವ್ಲಾಗ್, ವೆಡ್ಡಿಂಗ್ಸ್ ವ್ಲಾಗಿಂದ ಹಿಡಿದು ನೆರ್ವಿ ವ್ಲಾಗಿಂದ ನೋಡಿ ಎಲ್ಲ ನಕ್ಕಿದ್ದೀರಾ ಅಂತ ಅನ್ಕೋತೀನಿ. ಅದನ್ನ ಇಲ್ಲಿಗೆ ಮುಗಿಸೋ ಟೈಮು. ನಮ್ಮ ಸುಮಂತನ ಮದುವೆ ಸೀರೀಸ್ ಇಲ್ಲಿಗೆ ಮುಗಿಯುತ್ತೆ. ಆ್ಯಂಡ್ ಹೇಗಿತ್ತು ಅಂತೇಳಿ ಮಿಸ್ ಮಾಡಿದೆ ಕಮೆಂಟ್ ಹಾಕಿ ಗೈಸ್. ನಿಮ್ಮ ಒಂದು ಕಮೆಂಟು ನನಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು ಈ ವ್ಲಾಗ್ನ ಎಂಡ್ ಮಾಡೋ ಟೈಮು. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನಂತ ಹೇಳಿದ್ರೆ 90K ಆಗಿರೋ ಖುಷಿಗೆ ಆದಷ್ಟು ಬೇಗ ಟ್ರಿಪ್ನ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಡಿಸೆಂಬರ್ 2nd ವೀಕ್ಗೆ ಟ್ರಿಪ್ನ ಪ್ಲ್ಯಾನ್ ಮಾಡಿದ್ದೀನಿ. ಏನು ಎತ್ತ ಅಂತಲ್ಲ, ನೆಕ್ಸ್ಟ್ ಬ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಅಡ್ವೆಂಚರ್ ಆಗಿರುತ್ತೆ. ಯಾರ್ಯಾರು ಬರ್ತೀರಾ ದಯವಿಟ್ಟು ಇವಾಗಲೇ 2nd ವೀಕ್ಗೆ ಲೀವ್ ಹಾಕೊಂಬಿಡಿ ಅಂತ ಹೇಳ್ತಾ ಈ ಒಂದು ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ನಿನ್ನ 10K ಸಬ್ಸ್ಕ್ರೈಬರ್ಸ್ ಅಷ್ಟೇ ಬಾಕಿ ಇರೋದು 100Kಗಂತೂ ಇನ್ನೂ ನೆಕ್ಸ್ಟ್ ಲೆವೆಲ್ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಗೈಸ್. ನಿಮ್ಮ ಒಂದು ಸಪೋರ್ಟ್ ಬೇಕೇ ಬೇಕು. ನಾನು ನಗ್ಸ್ತಾ ಇರ್ತೀನಿ, ನೀವು ನಗ್ತಾ ಇರಿ ಅಂತ ಹೇಳ್ತಾ ಈ ಒಂದು ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬ್ಲಾಗ್ ಇಷ್ಟ ಆಗಿದ್ರೆ ನಿಮಗೆ ಗೊತ್ತಿರಬೇಕು ಏನು ಮಾಡ್ಬೇಕಂತ ಹೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಿಸ್ಸೇ ಮಾಡಕ್ಕೆ ಹೋಗ್ಬೇಡಿ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು, ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್. ಎಲ್ಲಾದರೂ ಇರು
ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.